ಶಕುನಿ ಅಂದು ನನ್ನ 99 ಮಂದಿ ಸಹೋದರರು ಹಲೋ 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 ಕ್ಷಣಿಕರವಲ್ಲದೆ ಕತ್ತರಿಸಿ ಸುಮ್ಮನಿರೆ ಹಲೋ ಹಲೋ ಕುರುವಂಶ ನಿರ್ವಂಶ ನಾಮಧೇಯ ಇದೇ ಏನು ನೀನು ಗೈದ ಶಪಥ? ಅಂದು ನಮ್ಮೆಲ್ಲರ ತುತ್ತು ಅನ್ನದಿಂದ ಉಸಿರುಗಟ್ಟಿ ಉಳಿದ ನೀರು ಇಂದು ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳಲು ದುರ್ಯೋಧನನ ಆಶ್ರಯ ಪಡೆದೆಯಾ ನೀಚ? ನಮ್ಮೆಲ್ಲರ ಸಾವು ನೋವು ನಿನ್ನನ್ನು ನೆಮ್ಮದಿಯಿಂದಿರಲು ಎಂದಿಗೂ ಸಹ ಬಿಡದು. ಜನ್ಮದಾತನ ಸಹಿತ ನಮಗೆ ನೀನು ನೀಡಿದ ಪ್ರತಿಜ್ಞೆಯನ್ನು ಮರೆತೆಯಾ ದ್ರೋಹಿ? ಗಾಂಧಾರ ವಂಶದಲ್ಲಿ ಜನಿಸಿ ಕಳಂಕಿತನಾಗಿ ಜೀವಿಸುವುದಕ್ಕಿಂತ ನಮ್ಮಂತೆಯೇ ಸ್ಮಶಾನದಲ್ಲಿಯೇ ಪರಿತಪಿಸುವೆಯ ಪಾಪಿ. ಅಂದು ನೀನು ಗೈದ ಶಪಥವೇನಾಯಿತು ಶಕುನಿ? ಶಪಥವೇನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ಶಕುನಿ ನಿನ್ನ ಪ್ರತಿಜ್ಞೆ? ಸತ್ಯ! ಈ ಸೌಬಲ ರಾಜ ಶಕುನಿಯ ಅಲ್ಲ ಗಳೆಯುತ್ತಿರುವ ಅಧಮ ಮರುಳುಗಳೇ ಸತ್ತು! ಏನಿ ಕುಚ್ಚ ಬಗೆಯುವ ಕುಹಾಕ ಕಂಟಕದ ಕರ್ಕಸ ಕೇಕೆ ಏನಿ ಪ್ರಳಯ ಜಾಲಿಯಲ್ಲಿ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಚ್ಚಿ ಕಥೆಯ ಪ್ರವೀಣ ಮಾಶ್ಚರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳೆಲ್ಲರ ಸರಸ ಸೊಲ್ಲಪ್ಪ. ಓ ನನ್ನ ಹೊಂಸೆಯ ಲಯಕ್ಕೆ ಕಾರಣಕರ್ತನಾದ ದುರ್ಯೋಧನ ದುರುಳ ದುರ್ಯೋಧನನೇ ಕೇಳು. ಅಂದು ನನ್ನ ನಿರಪರಾಧಿಗಳಾದ ಗಾಂಧಾರ ಸೋದರಕರು ನನ್ನ 99 ಮಂದಿ ಸಹೋದರರೊಡನೆ ನನ್ನಲ್ಲೂ ನನ್ನ ಜನ್ಮದಾತರಲ್ಲೂ ನಿನ್ನ ಕಗ್ಗತ್ತಲೆಯ ಕಾರಾಗೃಹ ಬಂಧನದಲ್ಲಿ ನಮ್ಮೆಲ್ಲರನ್ನು ನೀನು ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ನಡುಗುತ್ತಿರುವುದು. ನನ್ನ ನರನಾಡಿಗಳಲ್ಲಿ ಹರಿದಾಡುವ ರಕ್ತದ ಕಡವು ದಗ 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 ದಗನೆ ಕೊದಿಯುತ್ತಿರುವುದು ಕೌರವೇಶ್ವರ. ದುರ್ಯೋಧನ ದುರ್ಯೋಧನ ಅಂದು ನೀನು ನನಗೆ ನೀಡುತ್ತಿದ್ದ ದಿನಕ್ಕೆ ಒಂದು ಹಿಡಿ ಅಲ್ಲ ಒಂದು ಹೊಡಲೆ ನೀರು ಅದೆಲ್ಲವನ್ನು ನಾನು ನನ್ನ ಸಹೋದರರಿಗೆ ಕೊಟ್ಟು ಸಾಕಿ ಸಲಗಿ ನಿರ್ಮೂಲಿಸುತ್ತಿದ್ದ ದುರ್ಯೋಧನ ನಿರ್ಮೂಲಿಸುತ್ತಿದ್ದೆ. ಆದರೆ ನನ್ನ ಸಹೋದರರಿಗೆ ಆ ಒಂದು ಹಿಡಿ ಹಲ್ಲ ಒಂದು ಹೊಡಲೆ ನೀರು ಕೂಳು ಸಾಲದೆ ಅವಳೆರಡು ಅಣ್ಣ 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 ಅಣ್ಣ
ಅಣ್ಣ ಸಹೋದರರೇ ಉಳಿದಿರುವೆನು ನಾ ನಿಮಗ ನಿಮ್ಮ ಈತಗ ಹಳಬೇಡಿರೋ ಎಲ್ಲ ಹತಭಾಗ್ಯ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಬೇಡಿರೋ ಎಲ್ಲ ಅಗಭಾಗ್ಯ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಬೇಡಿದೆ ಸಮಯವ ಸಾಧಿಸಿ ಸತ್ರುದುರ್ಯೋಧನನು ಸಮಯವ ಸಾಧಿಸಿ ಸತ್ರು ದುರ್ಯೋಧನನ ಸತಸವದರನ್ನು ಹಠ ಮಾಡಿಸುವೆ ನಾನು ಸತಸವದರನ್ನು ಹಠ ಮಾಡಿಸುವೆ ನಾನು ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ದಗದಗಿಸುವೆ ಎಲ್ಲ ಸಮಯಗಾಲೆ ದಗದಗಿಸುವೆ ಎಲ್ಲ ಸಮಯಗಾಲೆ ಗುರುಕುಲದ ದರ ಗುರುಕುಲದ ದರ ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಕರಳಿಸಿ ಪಾಂಡವರ ಕೌರವ ಯೋಧರ
ದುರ್ಯೋಧನ ದುರ್ಯೋಧನ ನನ್ನ ಸಹೋದರರು ಆ ಒಂದು ಹಿಡಿ ಹಲ್ಲಿನ ಒಂದು ಒಡಲೆ ನೀರನ್ನು ನನಗೆ ಒಪ್ಪಿಸಿ ಆ ಹನ್ನದ ಭಾರವನ್ನೆಲ್ಲ ನನಗೆ ಕೊಟ್ಟು ಎಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಅಂದಿನ ನನ್ನ ಸತ್ತೋದಯ ಎಂದು ಕಠೋರವಾಗಿದೆ. ಕೋಟಿ ಕಠಾರಿಗಳು ಒಂದೇ ಬಾರಿಗೆ ಬಂದು ನನ್ನ ಕರುಳನ್ನು ಚಿತ್ರ ತುಂಡರಿಸಿ ನೋಡಿದರೂ ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತ ಸೇಡು ಎಂಬ ಮಾಶ್ಚರ್ಯದ ವಾಕ್ಯಗಳ ಹೊರತಾಗಿ ನನ್ನನ್ನು ಲಾಲಿಸಲು ಸಾಧ್ಯ. ದೃಷ್ಟ ದುರದಿಯ ಹಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ನಾ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ ನನ್ನ ಸಹೋದರರೊಳಗೂಡಿ ಎಲ್ಲರನ್ನು ಓಲೈಸಿಕೊಂಡು ಅಧಿಕಾರ ಮೋಹದಿಂದ ನಡೆಯುತ್ತಿರುವೆಯಾ? ಅಧಿಕಾರ ನನ್ನದು, ಸಾಮ್ರಾಜ್ಯ ನನ್ನದು, ರಾಜ್ಯ ನನ್ನದು. ಯಾವುದು ನಿನ್ನ ಅಧಿಕಾರ? ಯಾವುದು ನಿನ್ನ ಸಾಮ್ರಾಜ್ಯ? ಯಾವುದು ನಿನ್ನ ರಾಜ್ಯ? ಈ ನಿನ್ನ ಅಧಿಕಾರ ಎಷ್ಟು ದಿವಸ ಇರುವುದು ನಾನು ಸಹ ನೋಡುವುದು. ಅಧಿಕಾರ 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 ನನ್ನದೆಂದು ಅಧಿಕಾರ 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 ನನ್ನದೆಂದು ಮುಪ್ಪಿ ನಡೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನೀಚ ನಾನು ನೋಡುವೆ. ಅತಿಯಾಸೆ ತುಂಬುವುದಾರೆ ಮನದಲ್ಲಿ, ಅತಿಯಾಸೆ ತುಂಬುವುದಾರೆ ಮನದಲ್ಲಿ, ನಿನ್ನ ಕುಲನಾಥ ನಡೆಯುವುದು ನನ್ನ ಮನದಲ್ಲಿ. ನಿನ್ನ ಕುಲನಾಥ ನಡೆಯುವುದು ನನ್ನ ಮನದಲ್ಲಿ. ದೊರೆಯಲು ಹೋಸಲಿದೆ ನಿನ್ನ ಮನದಲ್ಲಿ.
ಹೊರೆಯಾಳೋ ಆಸೆಯಿದೆ ನಿನ್ನ ಬದುಕದೆ ಇಲ್ಲ ಕೊಲೆ ಮಾಡೋ ಮೂತಿದೆ ಇಲ್ಲ ಕೊಲೆ ಮಾಡೋ ಮೂತಿದೆ ನನ್ನ ಮನದಲ್ಲಿ ಅದು ನನ್ನದು ತಪ್ಪ ಇಲ್ಲ ನನ್ನದು ತಪ್ಪ ಅದು ನನ್ನದು ತಪ್ಪ ಇಲ್ಲ ನನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಅಮ್ಮ ಅಧಿಕಾರ ಬ್ರಹ್ಮನದು ತಪ್ಪ ಅಧಿಕಾರ 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 ಕೊಟ್ಟು ನಾನು ಪಾಪಿ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ನೀಚ ನಾನು ನೋಡುವೆ ಸೂರತನನ್ನು ಹಿಡಿದು ನಿಲ್ಲುವ ವೀರಪಾಸನೋ ಸೂರತನನ್ನು ಹಿಡಿದು ನಿಲ್ಲುವ ವೀರಪಾಸನೋ ಅನ್ಯಾಯವಾಗಿ ಪ್ರಾಣಾಳುವ ಶ್ವೇತಕರ್ಣನೋ ಅಯ್ಯೋ ಪಾಪ ಹಣ ಸೂರತನನ್ನು ಹಿಡಿದು ನಿಲ್ಲುವ ವೀರಪಾಸನೋ ಅನ್ಯಾಯವಾಗಿ ಪ್ರಾಣ ಬಿಡುವ ಶ್ವೇತಕರ್ಣನೋ ಸಿಡಿದೆದ್ದು ನಿಲ್ಲುವೆನೋ ಹಿಡಿದೆದ್ದು ನಿಲ್ಲುವೆನೋ ಭೀಮಸೇನನೋ ಅಲಲದಿಂದ ರಂಗಮುಂಡ ತಲದಿಂದ ರಂಗಮುಂಡ ಕೊಲ್ಲಿಕೊಳ್ಳುವೆನೋ ಅದು ನನ್ನದು ತಪ್ಪ ಇಲ್ಲ ನನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಅಧಿಕಾರ 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 ನನಗೆಂದು ಒಂದು ಮೆರಳಿದೆ ಭೀಮನಿಗೆ ಬಲಿಯ ಕೊಂಡು ನಾನು ನೋಡುವೆ ಪಾಪಿ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ನೀಚ ನಾನು ನೋಡುವೆ ನಾನು ಸಹ ನಿನ್ನಂತೆ ರತ್ನ ಖಚಿತವಾದ ಸಿಂಹಾಸನ ಗದ್ದಿಗೆ ನೇರಿ ನಾನ್ಯಾರು ರಾಜಾದಿರಾಜ ಮಾರ್ತಾಂಡ ತೇಜ ಅಖಂಡ ಭೂಮಂಡಲ ಒಡೆಯ ಸಿಂಧು ರಾಜನ ಮಗ ಸೋಬಲ ರಾಜ ಶಕುನಿ ನಾನು ಸಹ ಈ ಸಾಮ್ರಾಜ್ಯಕ್ಕೆ ನಾನೇ ಚಕ್ರವರ್ತಿಯಾಗಿ ಅಧಿಪತಿಯಾಗಿ ಮೆರೆಯಬಹುದಾಗಿತ್ತು ದುರ್ಯೋಧನ. ಆದರೆ ನಿನ್ನ ಕುಟಿಲ ತಂತ್ರದಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರಗಳಾದವು. ಆದರೂ ಚಿಂತೆ ಇಲ್ಲ ಕೌರವ, ಆದರೂ ಚಿಂತೆ ಇಲ್ಲ. ನಾನು ಕೂಡ ನಿನ್ನ ಸಂಕಟದಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಗೆಲ್ಲಬೇಕು, ವಜ್ರವನ್ನು ವಜ್ರಾಯುಧದಿಂದಲೇ ಕತ್ತರಿಸಬೇಕು. ಮೋಸ ಮೋಸ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರು ನಾಣ್ಯ ನುಡಿಗಳನ್ನು ಗಡಿಗೂ ಅನುಸರಿಸಿ ನಿನ್ನನ್ನು ಅಡ್ಡದಾರಿಗೆ ಅಡ್ಡಗಟ್ಟಿ ನಿನ್ನನ್ನು ಅಡ್ಡದಾರಿಯಲ್ಲೇ ನಡೆಸುವೆನು. ಕರುಣೆ ತೋರುವ ಸೋದರ ಮಾವನನ್ನೇ ಕೆಳಗಿದೆಯಾ? ಕಠೋರವಾದ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು.
ಇನ್ನು ಮುಂದೆ ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಮುಡಿವಿನಲ್ಲೇ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ನಮ್ಮ ಬಿರುಗಾಳಿಯ ನಿರ್ಮಿಸಿ ನಿನ್ನನ್ನು ನಿನ್ನ 100 ಜನ ಸಹೋದರರ ವಂಶ ನಿರಂತರವಾಗುವುದನ್ನ ನನ್ನ ಕಣ್ಣಾರ ನಾನೇ ಕಾಡುತ್ತೇನೆ ಗೌರವೇಶ್ವರ. ಎಷ್ಟಾಗದ ಹೊರತು ಈ ಕಪಟ ದೂತ ವಿದ್ಯ ವಿಚಾರದ ಈ ಸೌಬಲ ರಾಜ ಶಕುನಿಗೆ ಇನ್ನೆಲ್ಲಿಯೇ ಶಾಂತಿ, ನೆಲ್ಲಿಯ ಸಮಾಧಾನ, ನೆಲ್ಲಿಯ ಆತ್ಮಸಂತೃಪ್ತಿ. ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿರಿ. ದುರ್ಯೋಧನ ಈ ಕುರುಕ್ಷೇತ್ರದಲ್ಲಿ ನಿನಗಾಗುವ ಯಾತನೆ ಅತಿ ಭಯಾನಕರ ಎನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದೈತ್ಯುತ್ತ ನಿನಗಾಗಿ ಒಂದು ನಿಟ್ಟುಸಿರುವರನ್ನು ಬಿಡುವುದಿಲ್ಲದಂತೆ ನರಕ ನಿನಗೆ ನರಕದ ಮಾರ್ಗ ನಿನಗೆ ಇನ್ಯಾರಿಗೆ ಕೌರವೇಶ್ವರ ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮಗಳ ಆಗಮನ. ಮಾವ, ನಾನು ಮಾಡುತ್ತು ಶಕುನಿ. ಆ ಚಿಂತೆ ಹೇಗೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಲಾಗಿ ಹೊರಟರೆಂದು ಈ ದಿನ ದೂತನು ಸಮಾಚಾರ ತಂದನಲ್ಲವೇ ಕೌರವೇಶ್ವರ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಸೋಯಿಸೋರನು 12 ತೋಳುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ನ್ಯಾಯಹಿಂಸೆ ಸ್ವಯಂಭೂತಕಃ ಉಚಿತವೇ ಮಾವ? ಆ ದಿನ ನಾನು ದೋರಿಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟು ವಿಧವಾಗಿ ಹೇಳಿದನು. ಆದರೆ ನನ್ನ ದುರಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿ ಬಂದ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ನಿನಗೆ ಪರಿಜಾಲವೇ ಬಿಡೋಕವರೇಶ್ವರ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವರಂತೆ. ನಾಳಿನ ಪ್ರಾರ್ಥ ಕಾಲದ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವರಂತೆ. ಶಾಂತಿ ಸಂಧಾನ ಏನು ಸಹೋದರ? ಕೃಷ್ಣನ ಹಸ್ತಿನಾವತಿಯಲ್ಲಿ ನಡೆ ಸಹೋದರ. ಅತಿಥಿಯ ಸತ್ಕಾರಕ್ಕೆ ಸಿದ್ಧ ಮಾಡು. ನೀನು ನಡೆ ಸಹೋದರ, ಅಲ್ಲವೇ ಮಾವ? ಅಗ್ರಜ, ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ ಅಣ್ಣ, ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತಗೆ ಯದು ನಂದನನು ಅಣ್ಣ, ಅಗ್ರಜಾನ್ವಿತಗೆ
ವಿದುರನನು ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂದಿತ ಜನಕುಟೀರಗೆ ಹೋಗಿಪ್ಪುಗಳು ಜನಕುಟೀರಗೆ ಹೋಗಿಪ್ಪುಗಳು ಸೈಸಲಸದೊಳವು ಎನಗೆ ಅಗ್ರಜ ಸಹೋದರ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರ್ನ ಮುರುಕು ಜೋಪಡಿಯನ್ನಾಯಿಸಿರುವಂತೆ ನೋಡಿದೆಯಣ್ಣ, ನೋಡಿದೆಯಾ ಈ ಕುರು ಸಾಮ್ರಾಜ್ಯಕ್ಕೆ ಮಾಡಿದ ಅವಮಾನವ? ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯೂ ಮತ್ತು ಪರಾಧೀನನು. ಇದರಿಂದ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರಬಹುದು. ಸಹೋದರ, ನೀನು ಚಿಂತಿಸಬೇಡ, ನಡೆ ಸಹೋದರ. ಆಗದಣ್ಣ, ರಾಜಮರ್ಯಾಗೆ ಬಂದವನು ರಾಜಮರ್ಯಾದೆ ಧಿಕ್ಕರಿಸಿ ಆ ದರಿದ್ರನ ವಿದುರ್ನ ಮುರುಕು ಜೋಪಡಿಯನ್ನಾಯಿಸಿರುವಂತೆ ನೋಡಿದೆಯಣ್ಣ, ನೋಡಿದೆಯಾ ಈ ಕುರು ಸಾಮ್ರಾಜ್ಯಕ್ಕೆ ಮಾಡಿದ ಅಪಮಾನವ? ಆ ಅಪಮಾನವನ್ನು ನೀನು ಸಹಿಸಬಹುದು, ಆದರೆ ಈ ದುಶ್ಯಾಸನ ಮಾತ್ರ ಸಹಿಸುವುದಿಲ್ಲ, ಸಹಿಸುವುದಿಲ್ಲ, ಸಹಿಸುವುದಿಲ್ಲ. ಸಾರಿ ಪಾಗಿ ಕಂಡಾಡುವನ, ಸಾರಿ ಪಾಗಿ ಕಂಡಾಡುವನ ಅಣ್ಣ. ಸಾರಿ ಪಾಗಿ ಕಂಡಾಡುವನ, ಸಾರಿ ಪಾಗಿ ಕಂಡಾಡುವನ. ಬಡ ಪಾಂಡವರ ಭೀತಿಯೋ ಗಡ ಗಡ ನಡೆಸುವ ರೀತಿಯ ಅಣ್ಣ. ಬಡ ಪಾಂಡವರ ಭೀತಿಯೋ ಗಡ ಗಡ ನಡೆಸುವ ರೀತಿಯೋ ಸಿಡಿಲಿನ ದಳದ ನಡೆಯಿತ ಬಲವೋ ಸಿಡಿಲಿನ ದಳದ ನಡೆಯಿತ ಬಲವೋ ಸಡಿಲಿವೆ ನನ್ನ ಪಾಂಡವರ, ಸಡಿಲಿವೆ ನನ್ನ ಪಾಂಡವರ, ಸಡಿಲಿವೆ 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 ನನ್ನ ಪಾಂಡವರ. ಅಣ್ಣ, ಕುರು ಸಾರ್ವಭೌಮನಾದ ನಿನ್ನಲ್ಲಿ ನನ್ನದೊಂದು ಭಿನ್ನವ. ಏನು ಸಹೋದರ? ಏನೊಂದು ಕೇಳಿದೆಯಾ? ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆಯ ಚೀಡಿ ಬಿಸಿ ರಕ್ತಪಾನ ಮಾಡದೆ ಕೊನೆಗೊಳ್ಳುವುದು. ಹೀಗಿರುವಾಗ ನೀನವರನ್ನು ಕ್ಷಮಿಸಬಹುದು, ಆದರೆ ಅಣ್ಣ ಸಹೋದರ, ಆದರೆ ಈ ದುಶ್ಯಾಸನ ಮಾತ್ರ ಅವರ ಅಟ್ಟಹಾಸವನ್ನು ಮೆಟ್ಟಿ ಹಿಡಿದು ತುಳಿಯದೆ ಬಿಡತಕ್ಕವನಲ್ಲ, ತಕ್ಕವನಲ್ಲ. ಎಚ್ಚರಿಕೆ ಎಚ್ಚರಿಕೆ ಅಣ್ಣೋ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ. ಎಚ್ಚರಿಕೆ ಎಚ್ಚರಿಕೆ ಅಣ್ಣೋ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕೃತ್ಯವಟೋಲವು ಮೂಲವು ತಿಳಿಯುವುದರೊಳಗೆ ಅಣ್ಣ. ಮುರಾರಿ ಕೃಷ್ಣನ ಕೃತ್ಯವಟೋಲವು ಮೂಲವು ತಿಳಿಯುವುದರೊಳಗೆ
ಅಭಿಮಾನಿ ಸಾಲೆಯಾದ ನಂತರ ಸಾಗರ ಮಾಡುವುದು ನನ್ನವನೊಂದಾಗಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯ ಮಾವ, ನನ್ನ ತಮ್ಮನಾಡಿದ ಮಾತುಗಳನ್ನು ಮೊದಲು ಎಷ್ಟು ಇದ್ದರೆ ಆ ಸಿಂಹಕ್ಕೆ ಸರಿಸಾಟಿಗಳಾಗಬಲ್ಲವೇ ಮಾವ? ಈಗ ಶ್ರೀಕೃಷ್ಣ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ ಯುದ್ಧವೇ ಬಯಲುಪಡಿಸುವುದು ಭಾವ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ರಾಜಾದಿರಾಜನಾದ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಕೇವಲ ಎದುರನ ಕುಟೀರವನ್ನೇ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಿಂದಲೇ ಸಹಿಸಲಾಗದ ಅಪಮಾನ, ಅವನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಕೌರವೇಶ್ವರ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇ ಕೆಸಕುನಿ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತದ ವರ್ಷದಲ್ಲಿ ನಿನ್ನಂತಹ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲು ಅವನು ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಯಾರು ಮರುಳಾಗಿ ಅವನನ್ನು ಭಗವಂತನೆಂದೇ ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಕಂಸ, ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಎಂತಹ ಆಪ್ತ ಮಿತ್ರರಾಗಿದ್ದರಲ್ಲವೇ ಮಾವ? ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಒರಳು ಮುರಳು ಮುದುಕನಾದ ಉಗ್ರಸೇನನಿಗೆ ನಪಮಾತ್ರಕ್ಕೆ ಬಟ್ಟೆ ವಿಜಯಕವನಾಗಿ ಮಾಡಿ ಸಹೋದರನೇ ಸುರಪಾನ ಪ್ರಮುಖನಾಗಿ ಮಾಡಿ ತಾನು ರಾಜ್ಯಲಕ್ಷ್ಮಿಯನ್ನು ಬಸಪಡಿಸಿಕೊಂಡವನು. ಇಂಥವನಿಗೆ ನಿನ್ನಂತ ರಾಜಾದಿರಾಜ ನಿನ್ನ ಮನ್ನಣೆಯ ಗುರುರಾಜ. ಮಾವ, ಹಾಗಾದರೆ ನನ್ನನ್ನೇಕೆ ಧೋರಿಕೆಗೆ ಕಳಿಸಿದೆ? ಆನಂದನ ಗೋಪಾಲನ ಮನೆಯ ಬಾಗಿಲು ನಿಂತು ಸಹಾಯವನ್ನು ಬೇಡುವುದು ಏ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ಉದ್ದೇಶ? ಕಾಳ ಸರ್ಪದ ಹಿಸದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಆಡಬಹುದು ಮಾವ. ಕೃಷ್ಣನಿಗಿಂತ ಅವನ ವಿಜಯನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಹೇಗೆ ಮಾವ? ಯಾದವ ಸೈನ್ಯದಿಂದಲೇ ಯದುಪತಿಯನ್ನು ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಕೃಷ್ಣನು ನಿನ್ನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗಿನ್ನೇನು ಬೇಡವಯ್ಯ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬೇಕಾಗುತ್ತಿತ್ತು. ಆದರೆ ನಿನ್ನ ಸಂಕಟದಿಂದ ಅರ್ಜುನನ ಉದ್ಧಾರ ಮಾಡಿದನೋ ಕೌರವೇಶ್ವರ. ಮಹವ, ಆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ? ನನ್ನ ಸೋದರ ಅಳಿಯನ ಬಾಯಲ್ಲಿ ಈಗ ಪಾಪ ಪುಣ್ಯದ ವಿಚಾರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಏಕಾಗದು ಮಾವ. ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಇರಲಿ ಬಿಡು. ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೆಯಾದರೆ ನಿನ್ನ ವಿಲಾಸಕ್ಕೆ ನೀನೇ ಕಡಗ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ಅವರ ಮೇಲಿದ್ದ ರಾಜ್ಯದ ಹಕ್ಕು ನಷ್ಟವಾಯಿತು. ಪುನಃ ನೀನು ಅವರನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರದಿಂದ ಹನುಮಕ್ತಳಾದ ಈ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಗಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಾಜ್ಯ ಕೊಡೆಯ ರಾಜ್ಯ ಕೊಡೆಯ ರಾಜ್ಯ ಕೊಡೆಯ ಎಂದು ಹಂಬಲಿಸುತ್ತಿದ್ದರೆ ನೀನು ರಣಕ್ಷೇತ್ರದಲ್ಲಿ ಸೊಡಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಇದಕ್ಕೆ ಮೇಲಿಂದ ಮೇಲೆ ದೈನೃತ್ಯ ಏಕೆ? ದೇಹಿ ದೇಹಿ ದೇಹಿ. ಸರಿಯಾಗಿ ಹೇಳಿದೆ ಸೋಬಲ ರಾಜ. ಪಾಂಡವರ ಯುದ್ಧ ಹೊರತು ಗೋವಿನ ಪಾದಷ್ಟು ರಾಜ್ಯವನ್ನು ಕೊಡಲಾಗದು ಮಾವ, ಕೊಡಲಾಗದು. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ಮಾವ ಪ್ರಯಚಿತ ಆಗಲೇಬೇಕು. ಮಾವ, ಆಗಲೇಬೇಕು. ಪರಿಸ್ಥಿತ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ?
ಗೌರವ ಮಾವ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ನಡೆ ಕೌರವ. ಮಾವ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ ಹೋಗೋಣ, ನಡೆ ಮಾವ ಹೋಗೋಣ. ನಡೆ ನಡೆ, ಎಲ್ಲ ಹುಟ್ಟು ಕುರುಡನ ಮಗನೇ ನಡೆ. ನಿನ್ನ ಬೆನ್ನಿಗೆ ಬಿದ್ದ ಬ್ಯಾತಾಳನಂತೆ ನಾನು ಹೆಜ್ಜೆ ಹೆಜ್ಜೆಗೂ ನಾನು ನಿನ್ನನ್ನು ಹೆಮ್ಮೆಟ್ಟಿಯೇ ಬರುವೆನು. ಕಟಕನ ಕುರಿಯನ್ನು ಕೊಪ್ಪಿಸಿ 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 ನಾನು ನಿನ್ನನ್ನು ಮದಗಟ್ಟಿದ ಹಾನಿಯಂತೆ ಹೊಬ್ಬಿಸಿ ಹೊಬ್ಬಿಸಿ ಊರೆಮ್ಮಾರಿಗೆ ನಾನು ನಿನ್ನನ್ನು ಬಲಿ ಕೊಡದಿದ್ದರೆ ಸಿಂಧುರಾಜನ ಮಗ ಸೋಬಳ ರಾಜ ಶಕುನಿನೇ ಅಲ್ಲ. ಕುರುಕುಲದ ರಣಕಲಿ ರಣರಂಗದಲ್ಲಿ ನೀನಾಗುವೆ ನರಬಲಿ. ಬಂದಿತೋ ನಿನಗೆ ಹಂತ್ಯದ ಕಾಲ. ಬೋರ್ಗರೆಯುವ ಬಿರುಗಾಳಿಗೆ ಸೇಡಿಯ ಕಾರ್ಮೋಳಗಳನ್ನು ಒಪ್ಪಿಸಿ ಇವೇ ಸಾಕ್ಷಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಈ ಧರೆಯನ್ನು ಬೆರೆಯುವಂತೆ ಮಾಡಿ ಈ ಶಕುನಿಯು ಸೃಷ್ಟಿಸುವ ಇಷದ ಮಳೆಗೆ ಸಿಕ್ಕಿ ನಿನ್ನ ಕುರು ಸಾಮ್ರಾಜ್ಯವು ಕೊಚ್ಚಿ ಹೋಗಲಿ. ಹೋಗು ಕೌರವ ಹೋಗು, ನೀನು ಚಂದ್ರನ ಮರೆ ಹೋಗು. ನಾನು ಮಾತ್ರ ನಿನ್ನನ್ನು ಬಿಡುವುದಿಲ್ಲವೋ. ನಿನ್ನ ಎದ್ದ ತಾಯಿ ಗರ್ಭವನ್ನು ಮತ್ತೆ ಸೇರು. ಅವಳು ನನ್ನ ಸಹೋದರಿ ಎಂಬುವುದನ್ನು ನಾನು ಮರೆತು ಅವಳ ಬಸಿರನ್ನು ಬಗೆದು ನಾನು ನಿನ್ನನ್ನು ಆಚೆ ಎಳ ತಂದುಕೊಳ್ಳುತ್ತೇನೆ. ನಿನ್ನ ಹೆಂಡತಿ ಭಾನುಮತಿ ಕಂಚುಪವನ್ನು ಸೇರು. ನಾನು ಮಾತ್ರ ನಿನ್ನನ್ನು ಬಿಡುವುದಿಲ್ಲವೋ. ಭರತ ವಂಶದ ಗೋಪುರದ ದುಷ್ಟ ಭರತವಂತ ಇದು ಗಾಂಧಾರ ಪಿಂಡ, ಇದು ಗಾಂಧಾರ ಪಿಂಡ. ನಿನ್ನಂತೆಯೇ ಒಂದೇ ಬಿಂದುವನ್ನು ಹಂಚಿಕೊಂಡು ಕಚ್ಚಾಡಿ ಬೆಳೆದ ನಿನ್ನಂತಹ ಪ್ರತಿಷ್ಠ ವಂಶವಲ್ಲವ ಇದು. ಇದು ಗಾಂಧಾರ ವಂಶ ಶಕುನಿಯ ಪ್ರತಿಜ್ಞೆ, ನನ್ನ ಸಹೋದರರ ಆಜ್ಞೆ. ಇತಿಹಾಸವು ನನ್ನನ್ನು ಹೆಂಜರೆಯಬಹುದು, ಪುರಾಣವು ನನ್ನನ್ನು ಹೀಯಾಳಿಸಬಹುದು, ಏಳಿಗೆ ಪೀಳಿಗೆಗೂ ನಾನು ಪಾಪಿಯಾಗಬಹುದು. ನಾನು ಯಾರಿಗೂ ಹಂಜುವುದಿಲ್ಲ, ಯಾರಿಗೂ ಹುಡುಕುವುದಿಲ್ಲ. ಓ ಗಾಂಧಾರಿ, ಗಾಂಧಾರ ಕುಲ ನಾಸಿನಿ, ಎಂತಹ ಅದೃಷ್ಟಹೀನೆಯೇ ನೀನು. ಹೋಗಿ ಹೋಗಿ ಈ ಸ್ವಾನೆಯ ಕುಲವನ್ನು ಎತ್ತಿದ್ದು ಒಬ್ಬ ಪ್ರಚಂಡ, ಒಬ್ಬ ಪ್ರಭುತ್ವ ಪುರುಪುತ್ರರನ್ನು ಎರೆದೆ ಅರ್ಧ ಬೆಂದ ಮಡಕೆಯನ್ನು ನುಚ್ಚು ನೂರಾಯಿಸಿ ನನ್ನ ಸಹೋದರರ ಕೈಗೆ ಒಂದೊಂದು ಚೂರು ಚುಪ್ಪನ್ನು ಕೊಟ್ಟು ಅವರ ಕುಲವನ್ನು ನಾಶ ಮಾಡಬಿಟ್ಟೆಯಲೇ. ಈ ನಿನ್ನ ಸಿರಿತವನ್ನು ನೋಡಿ ಬೆರಗಾಗುವುದಿಲ್ಲ. ಇನ್ನ ಈ ನಿನ್ನ ಸೋದರ ಇನ್ನ ಬದುಕಿದ್ದಾನೆ. ಎಂದಿಗೆ ನಿನ್ನ ಸತಿ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ಈ ಶ್ರುತಿ ಪಟಲದ ಮೇಲೆ ಬಿದ್ದಿ ಒದ್ದಾಡುವಳು. ಆಗ ಶಕುನಿಗೆ ಆನಂದ. ಗೌರವ, ಈ ಶಕುನಿ ಎಂಬ 3 ಅಕ್ಷರದ ಅರ್ಥವೇನಾದರೂ ಗೊತ್ತಿದೆಯೇನು ಮೂಡ? ಸಾ ಶಕ್ತಿ, ಕೋ ಕುತಂತ್ರ, ನೀ ನಿರ್ಮಲ. ಈ 3 ಅಕ್ಷರದಲ್ಲಿ ಮಧ್ಯ ಅಕ್ಷರ ನಿರ್ಮೂಲ ಮಾಡಿದರೆ ಏನಾಗುವುದು? ಏನಾಗುವುದು? ಶನಿ. ಆ ಶನಿಯೇ ಈ ಶಕುನಿ. ಈಗ ಆನಂದ, ಈಗ ಆನಂದ, 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 ಶಕುನಿಗೆ ಪರಮಾನಂದ. ಈ ಕುಲೋಕೆ ಪ್ರತಿಷ್ಠ, ಈ ಕುಲೋಕೆ ಪ್ರತಿಷ್ಠ, ಆನಂದ.
ಆನಂದ ಆನಂದ ಸಗುಣಿಜ ಪರಮಾನಂದ ಈ ಸಗುಣಿಜ ಪರಮಾನಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ಸಂಗ್ರಾಮ ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ಸಂಗ್ರಾಮ ಪಾಂಡವರಿಗೆ ಜಯವೋ ಕೌರವನಿಗೆ ಅಪಜಯವೋ. ಪಾಂಡವರಿಗೆ ಜಯವೋ ಕೌರವನಿಗೆ ಅಪಜಯವೋ. ಕೌರವ ಆನಂದ ಆನಂದ ಏ ಕೌರವ ಆನಂದ ಆನಂದ ಸಗುಣಿಜ ಪರಮಾನಂದ ಈ ಸಗುಣಿಜ ಪರಮಾನಂದ ಆನಂದ. ಸರ್ಪವ ಎಡೆಯೇಟಿ ಸರಸವನಾಡಲು ಬಯಸಿದೆಯ. ಸೇಡಿನ ಸರ್ಪವ ಎಡೆಯೇಟಿ ಸರಸವನಾಡಲು ಬಯಸಿದೆಯ. ನಿನ್ನ ವಿನೋದಕ್ಕೆ ನಾಂದಿಯ ನೋಡಿ ಆನಂದವ ನಾನುವೆನೋ. ನಿನ್ನ ವಿನಾಶಕ್ಕೆ ನಾಂದಿಯ ನೋಡಿ ಆನಂದವ ನಾನುವೆನೋ. ಆನಂದ ಆನಂದ ಸಗುಣಿಜ ಪರಮಾನಂದ ಈ ಸಗುಣಿಜ ಪರಮಾನಂದ ಆನಂದ. ಕೌರವ ಕುರಿಯನ್ನು ಒಪ್ಪಿಸುವ ಕುರಿಗಳ ರಣದಲ್ಲಿ ಬಲಿಕೊಡುವ. ಕೌರವ ಕುರಿಯನ್ನು ಒಪ್ಪಿಸುವ ಕುರಿಗಳ ರಣದಲ್ಲಿ ಬಲಿ ಕೊಡುವ. ಅರ್ಪಣ ನೀಡಿ ಸೋದರರೇ ನೆಮ್ಮದಿ ಒಂದರಿಲ್ಲೋ. ಅರ್ಪಣ ನೀಡಿ ಸೋದರರೇ ನೆಮ್ಮದಿ ಒಂದರಿಲ್ಲೋ. ಆನಂದ ಆನಂದ ಸಗುಣಿಜ ಪರಮಾನಂದ ಸಗುಣಿಜ ಪರಮಾನಂದ ಆನಂದ. ವಸುದೇವ ಸುತನೇ ಹೇ ಮುಕುಂದ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೇ ಕುದು ಮನ
ಮನಕಾನಂದ ನಿನ್ನ ನಾಮವನೆನೆಯುವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ. ದೇವಕಿ ಸುತನೇ ಕೃಷ್ಣ ದೇವಕಿ ಸುತನೇ ದುಷ್ಟ ವಿನಾಶ ದೇವಕಿ ಸುತನೇ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾಸದಾಸರಳು ಮುಕ್ತಿ ಪ್ರದಾನ ದಾಸದಾಸರಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಹೇ ಮುಕುಂದ. ನಿನ್ನ ನಾಮವನೆನೆಯುವುದು ಮನಕಾನಂದ ನಿನ್ನ ನಾಮವನೆನೆಯುವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ. ನಾರಾಯಣ ನರಸಿಂಹ ಅವತಾರನೆ ಮುರಹರಿ ಮಾಧವನೇ ನಾರಾಯಣ ನರಸಿಂಹ ಅವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನಿತ್ತವನೇ ನಾರಾಯಣ ನರಸಿಂಹ ಅವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನಿತ್ತವನೇ ಮಾತೆ ಸಹೋದರ ಮಾವ ಕಂಸನ ನಾಶವಾಗೈದವನೇ ಮಾತೆ ಸಹೋದರ ಮಾವ ಕಂಸನ ನಾಶವಾಗೈದ
ಮನಕಾನಂದ ನಾಮವನೇ ಕುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನನ್ಯಾಯವ ಗೈದಿರುವೆನು ಹರಿಯೇ ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನನ್ಯಾಯವ ಗೈದಿರುವೆನು ಹರಿಯೇ ನಾನೇನಂತಹ ಪ್ರಕಾರನಲ್ಲ ಕೇವಲ ಮಾನವನು ನಾನೇನಂತಹ ಪ್ರಕಾರನಲ್ಲ ಕೇವಲ ಮಾನವನು ತಾನೇ ಅವರಿಗಿತ್ತಂತ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ ಅವರಿಗಿತ್ತಂತ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೇ ನೆನೆದು ಮನಕಾನಂದ ನಿನ್ನ ನಾಮವನೇ ನೆನೆದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ಬಹಳ ವಿಶೇಷವಾಗಿರುವುದು ಎಂದಿಗೆ ಪರಮ ಪುರುಷನು ಈ ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನಿಡುವನೋ ಯಾವ ದಾತನು ಸಕಲ ಜೀವಿಗಳಿಗೆ ಆಧಾರನೋ ಸಮಸ್ತಕ್ಕೂ ಕರ್ತನೋ ಅಂತಹ ಪರಾಪರ ವಸ್ತುವಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳದಿರುವನೆ ಪರಮಾತ್ಮ ನಿಮ್ಮ ಮಂಗಳ ಸ್ವರೂಪವನ್ನು ಹರಿತು ಸಿದ್ಧಿಯನ್ನು ಪಡೆಯುವ ತನಕ ಇದೋ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು ಮೊರೆ ಕೇಳಿ ನೀ ಬಾರಯ ಮೋರಾರಿ ಭಕ್ತರ ಮೊರೆಯಾಲಿಸಿ ಶೌರ್ಯ ಮೊರೆ ಕೇಳಿ ನೀ ಬಾರಯ ಮೊರೆ ಕೇಳಿ ನೀ ಬಾರಯ ಮೋರಾರಿ
ವಿರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ ಮೊರೆ ಕೇಳಿ ನೀ ಬಾರಯ ಮೊರೆ ಕೇಳಿ ನೀ ಬಾರಯ ಎನ್ನ ಮೊರೆ ಕೇಳಿ ನೀ ಬಾರಯ ಭಕ್ತ ಶಿರೋಮಣಿ ವಿದುರ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ ವಿದುರ, ಪರಮಾತ್ಮ. ಪರಮಾತ್ಮ ನಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ ನಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳೆಸಿದ ನಮ್ಮ ಕುಟೀರದೊಳಗೆ ಇನ್ನಾವ ಸ್ಥಿತಿಗಿಳಿದರು ಸರಿ, ಇನ್ನಾವ ಸ್ಥಿತಿಗಿಳಿದರು ಸರಿ ನನ್ನೀ ಜೀವನ ಮಂದಹಾಸವ ಬೀರಿ ಮಂದಹಾಸವ ಬೀರಿ ಬೆಳಗಿದ ನನ್ನ ಮನದಂಗಳವ ಮುಕುಂದ ಆನಂದ ಮಹದಾನಂದ ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ ದೇವಾದಿ ದೇವನ ದರ್ಶನದಿಂದ ವಾಸುದೇವ ದೇವಾದಿ ದೇವನ ದರ್ಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಸುಯೋಗವನೇ ಮಾಧವನ ಪಾದಗಳ ಪೂಜಿಸುವ ಸುಯೋಗವನೇ ಕಣ್ಗಳ ಬೆಳಗಿದ ಮಂಗಳ ಮೂರ್ತಿ ಕಣ್ಗಳ ಬೆಳಗಿದ ಮಂಗಳ ಮೂರ್ತಿ ನಾದಾಶಯನನ ಆಗಮನದಿಂದ ನಾದಾಶಯನನ ಆಗಮನದಿಂದ ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ.
ವೇಷವು ಹಾಗಿರಲಿ, ನಾನು ಮಾರ್ಗಾಯಾಸವಾಗಿ ಬಹಳವಾಗಿ ಬಳಲಿ ಬಂದಿರುವೆ. ಮೊದಲು ಏನಾದರೂ ಆಹಾರವನ್ನು ಕೊಡುವಿದರಾ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ಅಣುಸ್ವರೂಪಿಯಾದ ನಾನು ಕೊಡುವುದಾದರೂ ಏನಿದೆ ಪರಮಾತ್ಮ? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವರಾ ಪದ್ಮನಾಭ? ವಿದುರ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ಧ್ಯಾನ ಮಾಡಿ ಗೋಮಾತೆಯ ಕ್ಷೀರದಲ್ಲಿ ಬದುಕಿರುವ ನಿನ್ನ ಭಕ್ತಿ ನನಗೆ ತಿಳಿಯದೆ ಮೊದಲು ಏನಾದರೂ ಆಹಾರ ಪರಮಾತ್ಮ, ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ವಿದುರ, ಪರಮಾತ್ಮ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಮನೆಗೆ ಹೋಗುತ್ತಿದ್ದೇನೋ, ಆದರೆ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿವರೆಗೂ ಎಳೆದಂದಿತ್ತು. ನೀನೇನು ಸಾಮಾನ್ಯನೇ? ಪರಮಾತ್ಮ, ಪೊಡವಿಯೋಳ್ ಭಕ್ತ ಶಿರೋಮಣಿ ಪೊಡವಿಯೋಳ್ ಭಕ್ತ ಶಿರೋಮಣಿ ಅಲ್ಲೇ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನ್ನು ಬಿಸಿದೆ, ಭಕ್ತಿಯ ಪಾಶದಿ ಚಿತ್ತವನ್ನು ಬಿಸಿದೆ, ಎತ್ತಬೋದರು ಮನ ಈತಲೆ ಎತ್ತಬೋದರು ಮನ ಈತಲೆ ಬರುವುದು ಜಗನೆ ಎನಿಸಿದ ವಿದುರ. ವಿದುರ, ಜಗನೆ ಎನಿಸಿದ ಮಲ್ಲ ಸುಯೋಧನ. ಜಗನೆ ಎನಿಸಿದ ಮಲ್ಲ ಸುಯೋಧನ, ಭಕ್ತನೇ ನಿನಗಿಂತ ಉತ್ತಮರಿರುವರೆ. ಭಕ್ತನೇ ನಿನಗಿಂತ ಉತ್ತಮರಿರುವರೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಪರಮಾತ್ಮ, ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಪರಮಾತ್ಮ, ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು, ಗೋಮಾತೆಯ ಕ್ಷೀರವೇ ನನಗೆ ಬಲು ಪ್ರೀತಿಯಾದ ಆಹಾರ ಅಲ್ಲವೇ? ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ನಾನು ರಾಮಾವತಾರಿದ್ದಾಗ ಭಕ್ತಳಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಆಹಾ ಈಗಲೂ ಸವಿದಂತಿರುವುದು. ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಎಲ್ಲಕ್ಕಿಂತಲೂ ಉತ್ತಮವಾದುದು. ಎಲ್ಲಿ ಅದನ್ನೇ ಕೊಡುವಿದುರ? ಪರಮಾತ್ಮ, ಏಕೆ ವಿದುರ ತವಕ ಪಡುತ್ತಿರುವೆ? ಪರಮಾತ್ಮ, ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ಏನು, ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಇರಲೇಬೇಕಲ್ಲವೇ? ಎಲ್ಲಿ ಆ ಕ್ಷೀರವನ್ನು ಆ ಪಾತ್ರೆಯನ್ನು ತೆಗೆದುಕೊಂಡು ಭಾವಿದರ? ಅಯ್ಯೋ ದೈವವೇ, ಸಾಕ್ಷಾತ್ಕಾರನೇ, ಇದೋ ತೆಗೆದುಕೊಳ್ಳಿ. ನೋಡಿದೆಯಾ ವಿದುರ, ಪಾತ್ರೆಯ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನಂತಹ ಸುಳ್ಳುಗಾರನಯ್ಯ. ಪರಮಾತ್ಮ,
ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲ ದೇವ. ಏಕೆ ನೆನೆಯುವುದಿಲ್ಲ? ಇದೋ ನೋಡು ವಿದುರ. ವಿದುರ, ಪರಮಾತ್ಮ, ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಮನಲ್ಲಿಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ನಾನು ಕುಡಿದು ಉಳಿದ ಕ್ಷೀರವು ಕ್ಷೀರ ಸಾಗರವಾಗಿ ಇಳಿಯುತ್ತಿರುವುದು. ಅದೋ ನೋಡು ವಿದುರ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ.
ಸಾಗರ ಶಯನನಾದ ನೀವು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದಿರಿ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು ಪರಮಾತ್ಮ. ತಾವು ದಯಮಾಡಿಸಿದ ಕಾರಣವನ್ನು ತಿಳಿಯಬಹುದೇ ಪರಮಾತ್ಮ? ನಾನು ಪಾಂಡವರ ರಾಯಭಾರಿಯಾಗಿ ಇಂದು ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವೆನು ಪರಮಾತ್ಮ. ಭಕ್ತರಾದ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತರಕ್ಷಕ ಎಂಬ ಬಿರುದನ್ನು ದಯಪಾಲಿಸಿರುವಿರಿ. ನಿಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ವಿದುರ, ಪರಮಾತ್ಮ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯ ಬಳಿ ಕೆಲವು ರಹಸ್ಯದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು ನೀನೇ ನೋಡುವಂತೆ. ಬಾ ವಿದುರ. ಹಾಗೆ ಆಗಲಿ ಪರಮಾತ್ಮ. ಹಾ ವಿದುರ, ಪರಮಾತ್ಮ, ಬರುವಾಗ ನಿನ್ನಲ್ಲಿರುವ ಶಿವಧನುಸ್ಸನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ಪರಮಾತ್ಮ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ತರಿಸಿ ಮರೆಯಾದೆ ವಾಸುದೇವ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ತರಿಸಿ